ಓಂ ಗಣೇಶಾಯ ನಮಃ. ಓಂ ಶಂಕರಾಯ ನಮಃ. ಓಂ ನಾದರೂಪಾಯ ನಮಃ. ಕೀರ್ತನಾರಂಭ ಕಾಲದಲ್ಲಿ ಕುಲದೇವರಾದ ಸಾಲಿಗ್ರಾಮ ಗುರುನರಸಿಂಹನ ಪಾದಾರವಿಂದಕ್ಕೆ ವಂದಿಸುತ್ತಾ, ಆಂಜನೇಯನನ್ನು ಸ್ಮರಿಸುತ್ತಾ ಇಂದಿನ ಕಥಾಕೀರ್ತನ ಶ್ರವಣವನ್ನು ಪ್ರಾರಂಭ ಮಾಡುತ್ತಿದ್ದೇನೆ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ದಾಸಶ್ರೇಷ್ಠಂ ದಯಾನಿಧಿಂ. ಭೂಲೋಕದಲ್ಲಿ ಎಲ್ಲೆಲ್ಲೂ ಕಲಿಯುಗ ತನ್ನ ಪ್ರತಾಪವನ್ನು ತೋರುತ್ತಿರುವ ಕಾಲ. ಅಂಧಶ್ರದ್ಧೆ, ಧರ್ಮದ ಹೆಸರಲ್ಲಿ ಡಂಭಾಚಾರ, ಧನಮೋಹ, ಸತಿ ಸುತ ಬಂಧುವರ್ಗ ಮೋಹ ಇಂತಹದ್ದೆಲ್ಲ ತಾಂಡವವಾಡುತ್ತಿರುವ ಕಾಲ. ಸ್ವಾರ್ಥ ಸಾಧನೆಯೇ ಪರಮ ಗುರಿಯೇನೋ ಎಂಬಂತೆ ಲೋಕ ವ್ಯವಹಾರದ ಒಡ್ಡೋಲಗ. ಕಳ್ಳರೋಳು ಅತಿ ಸ್ನೇಹ, ಸುಳ್ಳರೋಳು ಸೋಲುವರು, ಒಳ್ಳೆಯವರೊಡನೆ ವಂಚನೆಯ ಮಾಡುವರು. ಇಲ್ಲದ ಅನಾಥರಿಗೆ ಎಷ್ಟೊಂದನೇಕರು, ಬಲ್ಲಿದಗೆ ಬಲುಬಾಯ ಸವಿಯ ನುಣಿಸುವರು. ಕಲಿಯುಗದ ಮಹಿಮೆಯು ಕಾಣಬಂದೀಗ, ಕಾಣಬಂದೀಗ. ಇಂತಹ ಕಾಲದಲ್ಲಿ ಶೀನಪ್ಪ ನಾಯಕ ಜನ್ಮ ತಳೆದು ತಾನೂ ಸ್ವಲ್ಪ ಸಮಯ ಲೋಕ ವ್ಯವಹಾರದ ಜಾಲದಲ್ಲಿ ಮೈ ಮರೆತು ನಂತರ ಭಗವಂತನ ಕೃಪೆಯಿಂದ ಪರಮ ಜ್ಞಾನವನ್ನು ಪಡೆದು ಪುರಂದರದಾಸರಾಗಿ ಈ ಲೋಕವನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ದಂಥ ಕಥೆಯನ್ನು ಹೇಳುವ ಭಾಗ್ಯವನ್ನು ದೊರಕಿಸಿಕೊಟ್ಟು ಕೀರ್ತನೆಗಳನ್ನು ಕಲಿಸಿದ ನನ್ನ ಗುರು ವಿದುಷಿ ಶಿಲ್ಪಾ ಶಶಿಧರ್ ಅವರಿಗೂ, ಕಥೆಯನ್ನು ಹೆಣೆದು ಮಾರ್ಗದರ್ಶನ ಮಾಡಿದ ನನ್ನ ಮಾತೆ ಶ್ರೀಮತಿ ವೀಣಾ ಸೋಮಯಾಜಿ ಅವರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನೆರೆದಿರುವ ಎಲ್ಲ ಗುರು ಹಿರಿಯರ ಆಶೀರ್ವಾದವನ್ನೂ ಸಹ ಬೇಡುತ್ತಾ ಇಂದಿನ ಕಥಾಕೀರ್ತನ ಶ್ರವಣವನ್ನು ಪ್ರಾರಂಭ ಮಾಡಲು ಅನುಮತಿಯನ್ನು ಕೋರುತ್ತಿದ್ದೇನೆ. ಕಥಾ ಶ್ರವಣ ಮಾಡೋ, ಕಥಾ ಶ್ರವಣ ಮಾಡೋ, ಪಾಡೋ ಕಥಾ ಶ್ರವಣ ಮಾಡೋ, ಪಾಡೋ ಕಥಾ ಶ್ರವಣ ಮಾಡೋ, ಪಾಡೋ ಹರಿ ಕಥಾ ಶ್ರವಣ ಮಾಡೋ, ಪಾಡೋ ಹರಿ ಕಥಾ ಶ್ರವಣ ಮಾಡೋ. ಪಾಡೋ ಪಥ ವೈಕುಂಠಗಿದು ನೋಡೋ, ಹರಿ ಕಥಾ ಶ್ರವಣ ಮಾಡೋ. ಪಾಡೋ ಪಥ ವೈಕುಂಠಗಿದು ನೋಡೋ, ಹರಿ ಕಥಾ ಶ್ರವಣ ಮಾಡೋ. ಪಾಡೋ ಪಥ ವೈಕುಂಠಗಿದು ನೋಡೋ, ಹರಿ ಕಥಾ ಶ್ರವಣ, ಹರಿ ಕಥಾ ಶ್ರವಣ, ಹರಿ ಕಥಾ ಶ್ರವಣ ಮಾಡೋ. ಹೆಂಡತಿ ತಂದ ಉಂಗುರದಲ್ಲಿ ಶೀನಪ್ಪ ನಾಯಕನಿಗೆ ತೋರಿ ಬಂದ ದಾಸಯಾನದ ಸಾರಥಿ ಧಿಕ್ಕನೆ ಬೆಳಕಾಗಿ
ನಾಯಕನೇ ಕಣ್ತೆರೆದು ಛಕ್ಕನೆ ಜ್ಞಾನೋದಯವಾಯಿತು ನಾಯಕನಿಗೆ. ಹರಿಯ ನೆನೆಯದ ನರ ಜನ್ಮವೇಕೆ, ಹರಿಯ ಕೊಂಡಾಡದ ನಾಲಿಗೆ ಏಕೆ, ಹರಿಯ ನೆನೆಯದ ನರ ಜನ್ಮವೇಕೆ, ಹರಿಯ ಕೊಂಡಾಡದ ನಾಲಿಗೆ ಏಕೆ. ಅಯ್ಯೋ, 30 ವರ್ಷಗಳನ್ನು ಹಾಗೆ ವ್ಯರ್ಥವಾಗಿ ಕಳೆದು ಬಿಟ್ಟೆನಲ್ಲ ಎಂದು ಬಹುವಾಗಿ ಕೊರಗಿದ ಶೀನಪ್ಪ ನಾಯಕ. ಹೃದಯದಲ್ಲಿ ಅಪಾರ ಭಕ್ತಿ ತುಂಬಿ ಹೋಗಿದೆ. ಎಲ್ಲೆಲ್ಲೂ ಹರಿಯೇ ಕಾಣುತ್ತಿದ್ದಾನೆ. ಮನದಲ್ಲಿ ಮೂಡಿದೆ ಬಿಟ್ಟ ಜೀವನದ ಮಂಥನ. ಶೀನಪ್ಪ ನಾಯಕನಾಗಿ ತಾನು ಜನ್ಮ ತಳೆದು ತನ್ನೆಡೆ ಧನವ ಸೆಳೆದು ಸೇರು ರತ್ನವ ನಳೆದು ದಾನ ಧರ್ಮವ ಕಳೆದು ಮಮತೆ ಕರುಣೆ ಅಳಿದು ಮಹಾಜಿಪುಣನೆಂದು ಜನ ಹಳಿದು ನವಕೋಟಿ ನಾರಾಯಣನಾಗಿ ಬೆಳೆದು ರತ್ನಪಡಿ ವ್ಯಾಪಾರಿಯ ಬಾಳು ನಡೆಸುತ್ತಿದ್ದೆ. ಆದರೆ ಈಗ ಹೆಂಡತಿ ಕೊಟ್ಟ ಮೂಗುತಿ ಈ ಲೋಕ ವ್ಯವಹಾರವೆಂಬ ಮೂಗುದಾರವನ್ನು ಈ ಪರಿ ಕಿತ್ತೊಗೆಯಿತಲ್ಲ. ದಂಡಿಗೆ ಬೆತ್ತ ಹಿಡಿಸಿದಳಲ್ಲ ಈ ನನ್ನ ಹೆಂಡತಿ. ಹೆಂಡತಿ ಸಂತತಿ ಸಾವಿರವಾಗಲಿ ಸಾವಿರವಾಗಲಿ, ಆದದ್ದೆಲ್ಲ ಒಳಿತೇ ಆಯಿತು, ಆದದ್ದೆಲ್ಲ ಒಳಿತೇ ಆಯಿತು. ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಬಾಗಿ ನಾಚುತ್ತಲಿದ್ದೆ, ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಬಾಗಿ ನಾಚುತ್ತಲಿದ್ದೆ. ಹೆಂಡತಿ ಸಂತತಿ ಸಾವಿರವಾಗಲಿ, ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಆದದ್ದೆಲ್ಲ ಒಳಿತೇ ಆಯಿತು, ಆದದ್ದೆಲ್ಲ ಒಳಿತೇ ಆಯಿತು. ಭೋಗಿ ಶೀನಪ್ಪ ನಾಯಕ ಸಾಂಸಾರಿಕ ಬಂಧನಗಳನ್ನೆಲ್ಲವನ್ನು ತೊರೆದು ಬಿಟ್ಟಿದ್ದಾನಂತೆ. ಜಿಪುಣನೀಗ ತನ್ನ ಧನವನ್ನೆಲ್ಲ ಹಂಚುತ್ತಿದ್ದಾನಂತೆ ಎಂಬ ಸುದ್ದಿ ಕಾಡ್ಗಿಚ್ಚಿನಂತೆ ಬಹುಬೇಗ ಹರಡಿದೆ. ಊರಿನ ಜನರೆಲ್ಲರೂ ಬಂದು ಬಂದು ಸೇರ್ತಾ ಇದ್ದರೆ ಸಂಪತ್ತನ್ನು ತೃಣವೆಂದು ಅರಿತ ಶೀನಪ್ಪ ನಾಯಕ ಚಿಕ್ಕಾಸನ್ನೂ ತನ್ನ ಬಳಿ ಇರಿಸಿಕೊಳ್ಳದೆ ಎಲ್ಲವನ್ನೂ ಮೊಗೆದು ಮೊಗೆದು ದಾನ ಮಾಡ್ತಾ ಇದ್ದಾನೆ. ತನ್ನ ಮನೆ ಅಂಗಡಿ ವಹಿವಾಟು ಎಲ್ಲವನ್ನು ಬರಿದು ಮಾಡಿದ್ದಾನೆ. ಇದೇನಾಗಿ ಹೋಗಿದೆ ಶೀನಪ್ಪ ನಾಯಕನಿಗೆ? ಹಿಂದೆಲ್ಲ ಹೋಗಿ ಹೋಗಿ ಇಲ್ಲಿಂದ, ನನ್ನ ಅಂಗಡಿ ಏನು ದಾನ ಛತ್ರವೋ, ದಾನ ಮಾಡಲಿಕ್ಕೆಂದು ನಾನು ಅಂಗಡಿ ತೆರೆದದ್ದೋ ಎಂದು ಹಂಗಿಸುತ್ತಾ ಕೈ ಎತ್ತಿ ಅಟ್ಟುತ್ತಿದ್ದವ ಈಗ ಬನ್ನಿ ಬನ್ನಿ ಎಂದು ಕೈತಟ್ಟಿ ಕರೆಯುತ್ತಿದ್ದಾನೆ. ಇವನಿಗೇನು ಮಾರಿ ಮೆಟ್ಟಿಕೊಂಡಿದೆಯೇ? ಹೌದು, ಶ್ರೀಹರಿ ಎಂಬ ಮಹಾ ಮಾರಿ ಮೆಟ್ಟಿಕೊಂಡಿದೆ. ಭೂತ ಬಡಿದಿದೆಯೇ? ಖಂಡಿತವಾಗಿ ಭೂತ ಬಡಿದಿದೆ. ಯಾವ ಭೂತ? ಏಕೋ ವಿಷ್ಣುರ್ ಮಹದ್ಭೂತಂ. ದೊಡ್ಡ ಭೂತ, ವಿಷ್ಣುರ್ಭೂತ ಎಂಬ ಹೆಸರು ಅದಕ್ಕೆ. ನಿಷ್ಠೆ ನಿಂತಿದೆ ಆತ್ಮನಲ್ಲಿ, ಪರಮಾತ್ಮನಲ್ಲಿ. ವೇದ ವೇದಾಂತಗಳನ್ನು ಕನ್ನಡಕ್ಕೆ ತಂದ ಜಿಹ್ವೆಯಲ್ಲೀಗ ಹುಟ್ಟಿದೆ ಹರಿನಾಮ. ದಾಸ ಸಾಹಿತ್ಯರ ಪಿತಾಮಹರ ಮನದಲ್ಲೀಗ ನಡೆಯುತ್ತಿದೆ ದೇವಗಾನದ ಸುಧೆ. ಜನರೆಲ್ಲರೂ ಬಿಟ್ಟ ಕಣ್ಣು ಬಿಟ್ಟುಕೊಂಡು ದಿಗ್ಭ್ರಮೆಯಿಂದ ನೋಡ್ತಾ ಇದ್ದರೆ ಒಂದು ಕೈಯಲ್ಲಿ ತಾಳ, ಇನ್ನೊಂದು ಕೈಯಲ್ಲಿ ತಂಬೂರಿ ಹಿಡಿದು ಹಾಡುತ್ತಾ ಕುಣಿಯುತ್ತಾ ಸಂಸಾರ ಸಮೇತ ಹೊರಟೇ ಬಿಟ್ಟಿದ್ದಾರೆ. ತಂಬೂರಿ ಮೀಟಿದವ, ತಂಬೂರಿ ಮೀಟಿದವ, ಭವಬ್ದಿ ದಾಟಿದವ, ತಂಬೂರಿ ಮೀಟಿದವ, ಭವಬ್ದಿ ದಾಟಿದವ, ತಾಳವ ತಟ್ಟಿದವ, ತಾಳವ ತಟ್ಟಿ
ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಬ್ದಿ ದಾಟಿದವ ಗೆಜೆಯ ಕಟ್ಟಿದವ ಗೆಜೆಯ ಕಟ್ಟಿದವ ಗೆಜೆಯ ಕಟ್ಟಿದವ ಖಳರೆದೆಯ ಮೆಟ್ಟಿದವ ಗೆಜೆಯ ಕಟ್ಟಿದವ ಖಳರೆದೆಯ ಮೆಟ್ಟಿದವ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ಗಾಯನ ಪಾಡಿದವ ಗಾಯನ ಪಾಡಿದವ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ತಂಬೂರಿ ಮೀಟಿದವ ಭವಬ್ದಿ ದಾಟಿದವ ಭವಬ್ದಿ ದಾಟಿದವ. ದಾಸರೆಂದರೆ ಪುರಂದರ ದಾಸರಯ್ಯ.